ಆರೋಗ್ಯ ನಮಗೆಲ್ಲರಿಗೂ ಕೂಡ ಮುಖ್ಯ ಅಂತ ನಾನು ಫಸ್ಟೇ ಹೇಳಿದ್ದೇನೆ. ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ಬಹುಶಃ ಏನು ನಾವು ಊಟ ಇವತ್ತು ಮಾಡ್ತೇವೆ ಅದು ಅದರ ಮೇಲೆ ಅವಲಂಬಿತರಾಗಿ ಇದೆ ಅಂತ ಹೇಳಿಕೊಂಡು, ಆದ ಕಾರಣ ಇವತ್ತು ಯಾವ ರೀತಿಯ ಆಹಾರ ಪದಾರ್ಥ ನಮಗೆ ಸರಬರಾಜು ಆಗ್ತದೆ ಅಂತ ಹೇಳಿಕೊಂಡು ಜನರಿಗೆ ಒಂದು ಮಾಹಿತಿ ಇವತ್ತು ಕೊಡಬೇಕು. ಜನ ಕೂಡ ಎಚ್ಚೆತ್ತುಕೊಳ್ಬೇಕು. ಭವಿಷ್ಯ ದಿನಗಳಲ್ಲಿ ಅವರು ಆರೋಗ್ಯವಂತವಾದ ಊಟವನ್ನೇ ಮಾಡಲಿಕ್ಕೆ ಇವತ್ತು ಅವರ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡಬೇಕಂತ ಹೇಳಿಕೊಂಡು ನಾವು ಆಲೋಚನೆ ಮಾಡಿ ನಾವು ಡಿಸ್ಕಸ್ ಮಾಡಿದ್ದೆವು. ಅದಕ್ಕೆ ಅನುಗುಣವಾಗಿ ಎಲ್ಲಿ ಇವತ್ತು ಆಹಾರ ಪದಾರ್ಥ ತಯಾರು ಮಾಡ್ತಾರೆ ಅಲ್ಲಿ ನಾವು ತಪಾಸಣೆ ಮತ್ತು ಇನ್ಸ್ಪೆಕ್ಷನ್ ಮಾಡಬೇಕಂತ ಹೇಳಿಕೊಂಡು ತೀರ್ಮಾನ ಮಾಡಿ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ಗೆ ನಾವು ಸೂಚನೆ ಕೊಟ್ಟಾಗ ತತ್ಕ್ಷಣ ಇವತ್ತು ಎಲ್ಲ ಕಡೆ ಇವತ್ತು ರೇಡಿ ಇವತ್ತು ಮಾಡಿರ್ತಾರೆ. ಅದರಲ್ಲಿ ಬಹುಶಃ ಇವತ್ತು ರಾಜ್ಯದ ಉದ್ದಗಲಕ್ಕೂ 30 ಟೀಮ್ ಅನ್ನು ತಯಾರು ಮಾಡಿ ಮೊನ್ನೆ 30 ಟೀಮನ್ನು ತಯಾರು ಮಾಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರೆಸಿ ಆ ಟೀಮನ್ನು ಸೆಟ್ ಮಾಡಿ 60 ಇವತ್ತು 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ಸ್ಗೆ, 8 ವೇರ್ಹೌಸಸ್ಗೆ, 4 ಇಂಟರ್ನ್ಯಾಷನಲ್ ರೆಸ್ಟೋರೆಂಟ್ಸ್ಗಳಿಗೆ, ಅದನ್ನು ಬೆಂಗಳೂರು BBMP ಲಿಮಿಟಲ್ಲಿ ಅದು ಅಲ್ಲಿಗೆ, ಮತ್ತು 30 ಫುಡ್ ಬಿಸ್ನೆಸ್ ಆಪರೇಟರ್ಸ್ಗಳಿಗೆ ಇವತ್ತು ಇನ್ಸ್ಪೆಕ್ಷನ್ ಮಾಡಿ ರೇಡ್ ಮಾಡಿ ಯಾವುದು ಮಿಲ್ಕಿದ ಪ್ರೆಸ್ ನೋಟ್ ಕೊಟ್ರಾ ಕೊಡಿ ಶಾಸ್ತ್ರಿ ಅವರೇ. ಈ ಒಂದು ತಪಾಸಣೆ ಮತ್ತು ರೇಡ್ ಮಾಡುವ ಸಂದರ್ಭದಲ್ಲಿ ನಾವು ಹೇಳಿದಾಗ ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಧಿಕಾರಿ ಕರೆಸಿ 30 ಟೀಮ್ ರೆಡಿ ಮಾಡಿ ಅದರು 30 ಟೀಮ್ಸ್ 30 ಟೀಮ್ ರೆಡಿ ಮಾಡಿ ಅವರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟರು. ಅದರಲ್ಲಿ ಟೋಟಲ್ ಆಗಿ 60 5 ಸ್ಟಾರ್ಸ್ ಆ್ಯಂಡ್ 3 ಸ್ಟಾರ್ ಹೋಟೆಲ್ಸ್, 8 ವೇರ್ಹೌಸಸ್ ಲೈಕ್ ಜಿಪ್ಟೋ, ಝೊಮ್ಯಾಟೊ ಇಂಥ ದೊಡ್ಡ ದೊಡ್ಡ ವೇರ್ಹೌಸಸ್ಗಳು, ಮತ್ತು 4 ಮಲ್ಟಿನ್ಯಾಷನಲ್ ಇವತ್ತು ಇಂಟರ್ ರೆಸ್ಟೋರೆಂಟ್ಸ್ ಔಟ್ಲೆಟ್ಸ್, ಅದು KFC ಇರಲಿ, ಮ್ಯಾಕ್ಡೊನಾಲ್ಡ್ಸ್ ಇರಲಿ, ಡೊಮಿನೋಸ್ ಇರಲಿ, ಬರ್ಗರ್ ಕಿಂಗ್ ಎಲ್ಲ ಕೂಡ ಆ ಒಂದು ಔಟ್ಲೆಟ್ಗಳಿಗೆ, ಮತ್ತು ಇನ್ನಿತರ ಕೆಲವೊಂದು ಕಡೆ ಇವತ್ತು ರೇಡ್ ಮಾಡಲಾಗಿದೆ. ಇವತ್ತು ಪಬ್ಗಳಿಗೆ ಕೂಡ ರೇಡ್ ಮಾಡಲಾಗಿದೆ. ಎಲ್ಲಿ ಇವತ್ತು ನಮಗೆ ತಪ್ಪು ಕಂಡು ಬಂದಿದ್ದೇವಾ ಅಲ್ಲಿ ಎಲ್ಲರೂ ಕೂಡ ನೋಟಿಸ್ ಜಾರಿ ಮಾಡಿ ಇವತ್ತು ಅವರಿಗೆ ಎಕ್ಸ್ಪ್ಲನೇಷನ್ ಕೂಡ ಕೇಳಿದ್ದೇವೆ. ಕೆಲವೊಂದು ಕಡೆ ಎಲ್ಲಿ ವಿಪರೀತವಾಗಿತ್ತು, ಶ್ರಮಿಸಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಅದನ್ನು ನಾವು ಇವತ್ತು ಬಂದು ಕೂಡ ಮಾಡಲಾಗಿದೆ, ನಾವು ಸೀಲ್ ಮಾಡಿದ್ದೇವೆ. ನಮ್ಮ ಈ ಒಂದು ತಪಾಸಣೆ ಮತ್ತು ರೇಡ್ನ ಉದ್ದೇಶ ಅದು ಇನ್ನೊಬ್ಬರಿಗೆ ನಾವು ಕಿರುಕುಳ ಕೊಡಬೇಕಂತಲ್ಲ, ಅಥವಾ ಅವರ ವ್ಯಾಪಾರ ನಾವು ಬಂದ್ ಮಾಡಬೇಕಂತ ಉದ್ದೇಶ ಇಲ್ಲ, ಅಥವಾ ಅವರಿಗೆ ಶಿಕ್ಷೆ ಕೊಡಬೇಕಂತಲೂ ಅಲ್ಲ. ನಮ್ಮ ಮುಖ್ಯ ಅದು ಸೆಕೆಂಡ್ರಿ. ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಅವರು ಏನು ತಪ್ಪು ಮಾಡ್ತಿದ್ದಾರೆ ಅಂತ ಫಸ್ಟ್ ಅವ್ರಿಗೆ ಅರ್ಥ ಮಾಡಿಕೊಳ್ಬೇಕು. ಒಂದು ಅವ್ರೇನು ತಪ್ಪು ಮಾಡ್ತಿದ್ದಾರೆ ಅಂಥೇಳಿ ಅರ್ಥ ಮಾಡಿಕೊಳ್ಬೇಕು, ಮತ್ತು ಜನರಿಗೆ ಕೂಡ ಜನರಕ್ಕೆ ಮೂಡಿಸಬೇಕು. ಎಲ್ಲ ಕೂಡ ಸರಿ ಇಲ್ಲ, ಈ ರೀತಿಯ ಪರಿಸ್ಥಿತಿ ಇದೆ, ನೀವು ಹೋಟೆಲ್ಗೆ ಹೋಗಿ ಮತ್ತು ಇನ್ನಿತರ ಹೋಗಿ ಊಟ ಮಾಡುವಾಗ 1 ಸಲ ಅಲ್ಲ 10 ಸಲ ಇದರ ಬಗ್ಗೆ ಆಲೋಚನೆ ಮಾಡಬೇಕಂತ ಹೇಳಿಕೊಂಡು ನಾವು ಅದನ್ನು ಇವತ್ತು ಅದು ನಮ್ಮ ಉದ್ದೇಶ ಆಗಿತ್ತು ಮುಖ್ಯವಾಗಿ. ಆದರೆ ಕೆಲವೊಂದು ಕಡೆ ಇವತ್ತು ನಾವು ಏನು ಕಾನೂನು ಪ್ರಕಾರ ನೋಟಿಸ್ಕೊಟ್ಟು ಅವರಿಗೆ ಇವತ್ತು ಏನು ನಮ್ಮ ವಿಚಾರ ನಾವು ಇಟ್ಕೊಂಡು ಮಾಹಿತಿ ಕೊಟ್ಟು ಅವರಿಗೆ ಕಾನೂನು ವ್ಯಾಪ್ತಿಯಲ್ಲಿ ಏನು ಅವಕಾಶ ಇದೆಯಾ ಆ ಕ್ರಮವನ್ನು ಕೂಡ ನಮ್ಮ ಕಮಿಷನರ್ಗೆ ತಗೊಳ್ಳಿಕ್ಕೆ ನಾವು ಈಗಾಗಲೇ ಅದನ್ನು ನಾವು ಸೂಚಿಸಿದ್ದೇವೆ. ಈಗ ನಾವು ನಿಮಗೆ ಪ್ರಶ್ನೆ ನೋಡಿ ಕೊಟ್ಟಿದ್ದೇವೆ. ಭಾಳಷ್ಟು ಇವತ್ತು ವಸ್ತುಗಳನ್ನು ಕೂಡ ಮತ್ತು ಆಹಾರ ಪದಾರ್ಥಗಳನ್ನು ಕೂಡ ಇವತ್ತು ಸೀಸ್ ಮಾಡಿದ್ದೇವೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ತಳಮಟ್ಟಕ್ಕೆ ತಗೊಂಡು ಹೋಗುವ ಉದ್ದೇಶ ಕೂಡ ನಮಗೆ ಇದೆ. ಅದಕ್ಕಾಗಿ ನಾನು ಈಗಾಗಲೇ ಹೇಳಿದ್ದೇನೆ, ಮತ್ತು ನಾನು ಈಗ ಮಾಧ್ಯಮ ಕೂಡ ಹೇಳಿದ್ದೇನೆ. ಯಾಕೆಂತ ಹೇಳಿದರೆ ನಾವು ಸಡನ್ನಾಗಿ ಹೋಗಿ ಅವರಿಗೆ ತೊಂದರೆ ಕೊಡಬೇಕಂತಲ್ಲ. ಅದಕ್ಕೆ PG ಸೆಂಟರ್ನಲ್ಲಿ ಯಾರೆಲ್ಲ ಇವತ್ತು ಆ ಒಂದು PGಯನ್ನು ಪ್ರಾರಂಭ ಮಾಡಿದಾರ, ಆ ವಿದ್ಯಾರ್ಥಿಗಳು ಮತ್ತು ಯುವತಿಯರು ಅವ್ರ ಮನೆ ಬಿಟ್ಟು ಇಲ್ಲಿಗೆ ಬಂದಿರ್ತಾರೆ. ಅವ್ರ ಕುಟುಂಬ ಯಾರು ಕೂಡ ಇಲ್ಲಿ ಇರುವುದಿಲ್ಲ. ಇವರು ಊಟ ಈ ರೀತಿಯ ಕೆಲವೊಂದು ಸರಿಯಾದ ಊಟ ಇಲ್ಲದಿದ್ದಲ್ಲಿ
ಅವ್ರಿಗೆ ಅನಾರೋಗ್ಯ ಪೀಡಿತರಾದಾಗ ಯಾರು ಕೂಡ ನೋಡ್ಲಿಕ್ಕೆ ಕೂಡ ಜನ ಇರುವುದಿಲ್ಲ. ಅವ್ರು ಮತ್ತೆ ಕೆಲಸ ಬಿಟ್ಟು ಶಿಕ್ಷಣ ಬಿಟ್ಟು ಮನೆಗೆ ಹೋಗ್ತಾರೆ. ಆದ ಕಾರಣ ಎಲ್ಲ ಪೀಚಿಗೆ ಮಾಲೀಕರಿಗೆ ಹೇಳಿದಿಷ್ಟೇ, ನಿಮ್ಮಲ್ಲಿ ಬಂದು ನಿಲ್ಲುವಂತಹ ವಿದ್ಯಾರ್ಥಿನಿಯನ್ನು ಯುವತಿಯರು ನಿಮ್ಮ ಸ್ವಂತ ಮಕ್ಕಳಂತ ಆಲೋಚನೆ ಮಾಡಿಕೊಂಡು ಅವ್ರನ್ನ ಅದೇ ರೀತಿ ಅವರಿಗೆ ಊಟ ಉಪಚಾರ ಮಾಡಲಿಕ್ಕೆ ಇಚ್ಛೆ ಇದ್ದರೆ ನೀವು ಮಾತ್ರ PG ಸೆಂಟರ್ ಓಪನ್ ಮಾಡಿ, ಇಲ್ಲದೆ ನೀವು PG ಸೆಂಟರ್ ಓಪನ್ ಮಾಡೋದೇ ಬೇಡ. ಯುವಕರ ಮತ್ತು ವಿದ್ಯಾರ್ಥಿನಿಯರ ನೋವಿನಲ್ಲಿ ನೀವು ದುಡ್ಡು ಮಾಡೋದ ಅಗತ್ಯ ಎಲ್ಲಿ ಕೂಡ ಯಾರಿಗೂ ಕೂಡ ಇಲ್ಲ. ಇದು ಭಾಳ ಸ್ಪಷ್ಟವಾದ ನಾವು ಸಂದೇಶ ನಾವು ಫಸ್ಟಿಗೆ ಕೊಡ್ತೇವೆ ಅಂತ ಹೇಳಿದರೆ, ಇನ್ನು ಮುಂದಕ್ಕೆ ನಮಗೆ ಎಲ್ಲಿಯಾದರೂ ಇವತ್ತು PGಗೆ ಹೋದಾದ ಈ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿಬಿದ್ದರೆ ಮತ್ತೆ ನಾವು ಅದನ್ನು ಒನ್ ಟೈಮ್ ಕ್ಷಮಿಸಿದೆ ಅಂತ ಪ್ರಶ್ನೆನೇ ಇಲ್ಲ. ನಾವು ಸಂಬಂಧಪಟ್ಟ ಸ್ಥಳೀಯ ಮಾತಾಡಿಕೊಂಡು ಅಲ್ಲಿ ನಾವು ಕಠಿಣವಾದ ಶಿಕ್ಷೆಯನ್ನು ಇವತ್ತು ನಾವು ವಹಿಸ್ತೇವೆ. ಅದಕ್ಕೆ ನಾವು ಇವತ್ತು ಭಾಳಷ್ಟು ಹಾಸ್ಟೆಲ್ಗಳನ್ನ ಕೂಡ ಈಗಾಗಲೇ ನಾವು ರೇಡ್ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಪ್ರೈವೇಟ್ ಹಾಸ್ಟೆಲ್ಸ್ ಆಲ್ಸೋ, ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಲ್ಸೋ, ಗೌರ್ಮೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಲ್ಸೋ, ಬರೀ ಸರ್ಕಾರಿ ಹಾಸ್ಟೆಲ್ ಮಾತ್ರ ಅಲ್ಲ, ಪ್ರೈವೇಟ್ ಹಾಸ್ಟೆಲ್ ಕೂಡ ನಾವು ಅದನ್ನು ಮಾಡಬೇಕಂತ ಇಚ್ಛೆ ಇದೆ. ಅದ್ರ ಜೊತೆ ನಮ್ಮ ಬಸ್ ಸ್ಟ್ಯಾಂಡ್, ಪಬ್ಲಿಕ್ ಬಸ್ ಸ್ಟ್ಯಾಂಡ್ ಕೇಟರಿಂಗ್ ಇರ್ತದೆ, ಮದುವೆಗೆ ಕೇಟರಿಂಗ್ ಮಾಡುವಂಥ ಸೆಂಟರ್ಸ್ ಇರ್ತದೆ. ಇದೆಲ್ಲ ಕೂಡ ಅವರವರು ಇದ್ದದ್ದನ್ನು ಈಗಲೇ ರೆಕ್ಟಿಫೈ ಮಾಡಿಕೊಂಡು ಇವತ್ತು ಹೋಗುವಂಥ ವಿಚಾರ ಕೂಡ ಇವತ್ತು ಆಗಬೇಕು. ನಾವು ಬಹುಶಃ ಸೆಕ್ರೆಟರಿ ಮತ್ತು ಕಮಿಷನ್ ನಾವು ಕುರಿತು ಚರ್ಚೆ ಮಾಡಿದ್ದೇವೆ. ಎಲ್ಲ ಹಂತದಲ್ಲಿ ಕೂಡ ನಾವು ಪ್ರಯತ್ನ ಮಾಡುವಾಗ ನಾವು ಬಹುಶಃ ರೈಲ್ವೇಲಿ ಬರುವಂಥ ಕ್ಯಾಂಟೀನ್ ಏನಿದೆಯಾ ಆ ರೈಲ್ವೆ ಕ್ಯಾಂಟೀನ್ನ ಜೊತೆಯಲ್ಲಿ ಬಹುಶಃ ಫ್ಲೈಟ್ನಲ್ಲಿ ಏನಿತ್ತು ಹೋಗುವಾಗ ಇವತ್ತು ಊಟೋಪಚಾರ ಕೊಡ್ತಾರೆ, ಇದನ್ನು ಕೂಡ ನಾವು ಟೆಸ್ಟ್ ಮಾಡಿಸಬೇಕು ಅಂತ ಹೇಳಿಕೊಂಡು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಇದು ಯಾಕೆಂದರೆ ಎಲ್ಲ ಆಲ್ ಸೆಕ್ಷನ್ ಆಫ್ ದ ಆ ಯಾವ್ಯಾವ ಪ್ರದೇಶದಲ್ಲಿ ಏನೇನು ಊಟ ಉಪಚಾರ ಕೊಡಲಾಗ್ತದೆಯಾ ಅದನ್ನೆಲ್ಲ ಕೂಡ ನಾವು ಇವತ್ತು ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಇವತ್ತು ಗಣನೆಗೆ ನಾವು ಇವತ್ತು ತಗೊಳ್ತೇವೆ. ಬಹುಶಃ ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈಗ ಕೆಲವೊಂದು ವಿ ಹ್ಯಾವ್ ಟು ವರ್ಕ್ ಎಸ್ ಎ ಟೀಮ್, ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೆಸ್ಟ್ ಪ್ರಾಕ್ಟೀಸಸ್ ಇದೆ. ಈಗ ಒಂದೊಂದು ರಾಜ್ಯ ಒಂದೊಂದು ಪರಿಸ್ಥಿತಿ ಇದೆ. ನಮ್ಮಲ್ಲಿ ನಾವು ಇವತ್ತು ನಮ್ಮ ಪನ್ನೀರ್ ಅನೋಲಕ್ ಪನ್ನೀರ್ ನಮ್ಮ ಎಲ್ಲಿ ಕೂಡ ಇಲ್ಲ ರೇಡ್ ಮಾಡಿದಾಗ, ಅಂದರೆ ಅಲ್ಲಿ ಜಾಸ್ತಿ ಅದನ್ನು ಉಪಯೋಗ ಮಾಡ್ತಾರೆ, ಅಲ್ಲಿ ಇದು ಬಂದಿದೆ. ಅದು ನಾವು ಇಲ್ಲಿ ಕೂಡ ಆದೇಶವನ್ನು ನಾವು ಮಾಡ್ತೇವೆ. ಸೊ ನಮಗೆ ನ್ಯಾಷನಲ್ ಲೆವೆಲಲ್ಲಾಗಿ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಒಂದು ಟೀಮ್ ನಾವು ಸೆಟ್ ಮಾಡಿ ಬಂದ ಉದ್ದೇಶ ಇದೆ. ಯಾಕೆ ನಾವು ಇವತ್ತು ಒಂದು ಹೋಟೆಲ್ಗೆ ಹೋದಂಥ ಸಂದರ್ಭದಲ್ಲಿ ಡೆನ್ಮಾರ್ಕ್ನ ಮಾಂಸ ಒಂದು ಕಡೆ ನಮಗೆ ಸಿಗ್ತದೆ, ಅವನಿಗೆ ಸಪ್ಲೈ ಮಾಡೋರು ಬಾಂಬೆ, ಅವನು ಕಡಿಮೆ ರೇಟಿಗೆ. ಇದು ಎಲ್ಲಿಂದ ಬರ್ತದೆ? ಇದು ಎಷ್ಟು ದಿವಸದ ಮಾಂಸ? ಇದು ಹೇಗೆ ಅವನು ತರ್ತಾನೆ? ತಂದು ಕೊಟ್ಟು ನಮ್ಮಲ್ಲಿ ಇಲ್ಲಿ 800 ರೂಪಾಯಿ ಇದೆಯೋ 400 ರೂಪಾಯಿಗೆ ಹೇಗೆ ಇವರಿಗೆ ಮುಟ್ಟಿಸ್ತಾರೆ? ಏನು ಜನರಿಗೆ ಗೊತ್ತಾಗಬೇಕಲ್ಲ. ಸೊ ಇದೆಲ್ಲ ಎನ್ಕ್ವೈರಿ ಮಾಡಬೇಕಾದ್ರೆ ನಮಗೆ ಆಗೋದು, ಬಿಕಾಸ್ ಇಟ್ಸ್ ಇನ್ ಬಾಂಬೆ. ನಮಗೆ ಬಾಂಬೆ ಅಲ್ಲಿ ಅವರು ಅದಕ್ಕೆ ಅಲ್ಲೇ FSS ಅಧಿಕಾರಿಗೆ ಮತ್ತು ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಇಮ್ಮಿಡಿಯೇಟ್ ಪತ್ತೆ ಹಚ್ಚಬೇಕು ಅಂತವರು. ಯಾಕೆ ಬಾಂಬೆದ ಸೆಂಟ್ರಲ್ ಪ್ಲೇಸ್ ಎಲ್ಲದಕ್ಕೂ ಕೂಡ ಇದರಲ್ಲಿ. ಸೊ ನಾವು ಅವ್ರಿಗೆ ಕೂಡ ಅಲ್ಲಿಯ ಹೆಲ್ತ್ ಮಿನಿಸ್ಟ್ರಿಗೆ ಮತ್ತು ಅಲ್ಲಿಯ ಫುಡ್ ಕಮಿಷನರ್ ಮಾಹಿತಿಯನ್ನು ನಾವು ಕೊಡ್ತೇವೆ. ಅದೇ ರೀತಿ ಸೆಂಟ್ರಲ್ ಲೆವೆಲಲ್ಲಿ ಯಾಕೆಂತ ಹೇಳಿದರೆ ಇವತ್ತು ನಮಗಲ್ಲಿ ಬರುವಂಥ ಫಾರ್ ಎಕ್ಸಾಂಪಲ್ ಕೋಲ್ಡ್ ಡ್ರಿಂಕ್ಸ್ ಇರಲಿ ಅಥವಾ ಏನಾದರೂ ಚಾಕ್ಲೇಟ್ಸ್ ಇರಲಿ, ಅದು ಅಮೇರಿಕನ್ ಕಂಪೆನಿ ಫಾರಿನ್ ಕಂಪೆನಿಯ ಚಾಕ್ಲೇಟ್ಸ್ ಇಲ್ಲಿ ಬರ್ತದೆ. ಅಲ್ಲಿ ನೋಡುವಾಗ ಅದರ ಟೇಸ್ಟೇ ಬೇರೆ, ಅದರ ಕ್ವಾಲಿಟಿಯೇ ಬೇರೆ. ಅಲ್ಲಿ ಹೋಗಿ ತಿಂದರೆ ಅದು ಅಲ್ಲಿಂದ ತಂದರೆ, ಇಲ್ಲಿ ಬಂದಾಗ ಇಲ್ಲಿ ಕ್ವಾಲಿಟಿಯೇ ಬೇರೆ. ಆದ ಕಾರಣ ನಾವು ಅದನ್ನು ಚರ್ಚೆ ಮಾಡಿದಾಗ ಅಲ್ಲಿ ಫಾರ್ ಎಕ್ಸಾಂಪಲ್ 25% ಅಲ್ಲ, ಅಲ್ಲಿ ಶುಗರ್ ತಗೊಳ್ಳಿಕ್ಕೆ ಹಾಕಲಿಕ್ಕೆ 25% ಅವಕಾಶ ಇದ್ದರೆ ನಮ್ಮ ರೂಲ್ಸ್ನಲ್ಲಿ ಕಾನೂನಲ್ಲಿ ಅವಿಗೆ 200 ತನಕ ಕೂಡ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ದಿಸ್ ಆಲ್ ರೂಲ್ಸ್ ಶುಡ್ ಬಿ ಚೇಂಜ್ಡ್ ಇನ್ ದಿ ಸೆಂಟ್ರಲ್ ನಮ್ಮ ಆ್ಯಕ್ಟಲ್ಲಿ ಚೇಂಜ್ ಆಗಬೇಕು ಫುಡ್ ಸೇಫ್ಟಿ ಇದರಲ್ಲಿ. ಅದನ್ನು ಕೂಡ ನಾವು ಸೆಂಟ್ರಲ್ನ ಸಚಿವರು ಕೂಡ ಮಾಹಿತಿಯನ್ನು ಕೂಡ ಇವತ್ತು ಕೊಡ್ತೇವೆ. ಮಲ್ಟಿನ್ಯಾಷನಲ್ ಕಂಪನಿಲಿ ಏನು ಇವತ್ತು ಸ್ಟಾರ್ಟ್ ಮಾಡ್ತಾರೆ, ಅವರ ದೇಶದ ಯಾವ ಕ್ವಾಲಿಟಿ ಇದೆ ಅದೇ ದೇಶದ ಕ್ವಾಲಿಟಿಲಿ ನಮಗೆ ಮಕ್ಕಳು ತಿಂದರೆ ಸಾಕು. ಅದಕ್ಕಾಗಿ ಎಲ್ಲ ವಿಚಾರ ಸಂಬಂಧಪಟ್ಟಾಗೆ ನಾವು ನ್ಯಾಷನಲ್ ಲೆವೆಲ್ ನಮ್ಮ ಹೆಲ್ತ್ ಮಿನಿಸ್ಟರ್ ಚರ್ಚೆ ಮಾಡಿಕೊಂಡು ಫುಡ್ ಸೇಫ್ಟಿ ಆಫೀಸರ್ಸ್ ಒಂದು ಆಲ್ ಇಂಡಿಯಾ ಲೆವೆಲ್ ಒಂದು 1 day or 2 day ಒಂದು ಕಾನ್ಕ್ಲೇವ್ ಅಥವಾ ಇಂಟ್ರಾಕ್ಷನ್ ಪ್ರೋಗ್ರಾಮನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸಿ ನಾವು ತೀರ್ಮಾನ ಮಾಡ್ತೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸಮ್ಮಿಸಲಿಟ್ಟು ಆಲ್ ಇಂಡಿಯಾ ಫುಡ್ ಸೇಫ್ಟಿ ಆಫೀಸರ್ಸ್ ಕಾನ್ಫರೆನ್ಸ್ ಇಲ್ಲಿ ಮಾಡಲಿಕ್ಕೆ ಬಹುಶಃ ನಾವು ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್ ಪರ್ಮಿಷನ್ ಕೂಡ ನಾವು ತಗೊಂಡು ಎಲ್ಲ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಸಹಕಾರ ಕೂಡ ತಗೊಂಡು ಬಹುಶಃ ಮಾನ್ಯ ಮುಖ್ಯಮಂತ್ರಿ ಕೂಡ ಅದಕ್ಕೆ ಪ್ರೋತ್ಸಾಹ ಸಹಕಾರ ಕೊಟ್ಟಿದ್ದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಏನಾದರೂ ನಿಮ್ಮ ಸಲಹೆ ಸೂಚನೆ ಇದ್ದರೆ. ಮತ್ತು ಇನ್ನೊಂದು, ಈಗ ನಾವು ಒನ್ ಟೈಮ್ ಹೋಗಿ ನಾವೆಲ್ಲ ಬಂದಿದ್ದೇವೆ. ವಿ ಆರ್ ಗಿವಿಂಗ್ ಯು 10 days ಟೈಮ್. ಪ್ಲೀಸ್ ರೆಕ್ಟಿಫೈ ಯುವರ್ ಸೆಲ್ಫ್. ನಿಮ್ಮ ಕೋಲ್ಡ್ ಸ್ಟೋರೇಜ್ ಇರಲಿ, ನಿಮ್ಮ ಹೈಜೆನಿಕ್ ಆಸ್ಪತ್ರೆ ಇದಿರಲಿ, ಬಹುಶಃ ನಿಮ್ಮ ಕಿಚನ್ ಇರಲಿ, ನಿಮ್ಮ ಕುಕ್ ಮಾಡುವಂಥ ಜನ ಇರಲಿ, ಇದನ್ನು
ಇವರೆಲ್ಲರೂ ಕೂಡ 10 days they have to rectify. So after 10 days, once again, we'll go and inspection all the places.